ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಇಡೀ ಜೀವನದ ಸಂಪಾದನೆಯನ್ನು ಹಾಕಿ ರಕ್ತ ಬೆವರು ಎಲ್ಲವನ್ನ ಸುರಿಸಿ ಒಂದು ಸುಂದರವಾದ ಮನೆಯನ್ನು ಕಟ್ಕೊಂಡಿರ್ತೀರಿ. ಆ ಮನೆ ಒಂದು ಭದ್ರವಾದ ಕಾಂಪೌಂಡನ್ನು ಹಾಕಿರ್ತೀರಿ, ಗೇಟನ್ನು ಹಾಕಿರ್ತೀರಿ. ನಿಮ್ಮ ಸಂಸಾರದ ಜೊತೆ ನೆಮ್ಮದಿಯಾಗಿ ಬದುಕ್ತಾ ಇರ್ತೀರಿ. ಒಂದು ರಾತ್ರಿ ಮಳೆಯಲ್ಲಿ 3-4 ಜನ ಅಪರಿಚಿತರು ನಿಮ್ಮ ಮನೆ ಬಾಗಿಲು ತಡ್ತಾರೆ. ತುಂಬಾ ಕಷ್ಟದಲ್ಲಿದ್ದೀನಿ, ಒಂದು ರಾತ್ರಿ ಆಶ್ರಯ ಕೊಡಿ ಅಂತ ಬೇಡ್ಕೊಳ್ತಾರೆ. ನಿಮ್ದು ಭಾರತೀಯ ಸಂಸ್ಕೃತಿ, ಕರುಣಾಮಯಿ ಹೃದಯ, ಪಾಪ ಇರ್ಲಿ ಬಿಡು ಅಂತ ಗ್ಯಾರೇಜ್ ನಲ್ಲಿ ಹೊರಗಡೆನೋ ಎಲ್ಲ ಒಂದ್ ಕಡೆ ಜಾಗ ಕೊಡ್ತೀರಿ. ಆದ್ರೆ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆ 3-4 ಜನ 10 ಜನ ಆಗಿರ್ತಾರೆ. ಒಂದು ವಾರದ ನಂತರ 100 ಆಗಿರ್ತಾರೆ. ಅವ್ರು ನಿಮ್ಮ ಹಾಲ್ನಲ್ಲಿ ಕೂತು ನಿಮ್ ಟಿವಿ ನೋಡ್ತಾ ಇರ್ತಾರೆ. ನಿಮ್ಮ ಅಡಿಗೆ ಮನೆಯಲ್ಲಿ ರೇಷನ್ ಖಾಲಿ ಮಾಡ್ತಾ ಇರ್ತಾರೆ. ನೀವು ಕೋಪಗೊಂಡು ಹೊರಗಡೆ ಹೋಗಿ ಅಂದ್ರೆ ಅವ್ರೊಂದು ಪೇಪರ್ ನಿಮ್ಮ ಮುಖಕ್ಕೆ ಎಸಿತಾರೆ. ಆ ಪೇಪರ್ ನಲ್ಲಿ ಈ ಮನೆಯ ಅರ್ಧ ಪಾಲು ನಮ್ಮದು ಅಂತ ಬರೆದಿರುತ್ತೆ. ಜೊತೆಗೆ ನಿಮ್ಮ ಏರಿಯಾದ ಕಾರ್ಪೊರೇಟರ್ ಬಂದು ಅವರನ್ನೇನು ಅನ್ಬೇಡಿ, ಅವರು ಈ ಮನೆಯ ಸದಸ್ಯರು ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾನೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ದು ಬರೀ ಕಾಲ್ಪನಿಕ ಕಥೆಯಲ್ಲ, ಇದು ನಮ್ಮ ಭಾರತ ದೇಶದ ಇಂದಿನ ವಾಸ್ತವ. ನಮ್ಮ ಮನೆಗೆ ನುಗ್ಗಿದ ಅಪರಿಚಿತರ ಸಂಖ್ಯೆ 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 1.5 ಕೋಟಿ. ಅಂದ್ರೆ 15 ಮಿಲಿಯನ್ ಅಕ್ರಮ ವಲಸಿಗರು ಸ್ನೇಹಿತರೆ. ಈ ಸೈಲೆಂಟ್ ಇನ್ವೇಷನ್ ಅಂದ್ರೆ ಸದ್ದಿಲ್ಲದೆ ನಡೆಯುತ್ತಿರುವ ಆಕ್ರಮಣದ ಬಗ್ಗೆ ಸಾಮಾನ್ಯನಿಗೂ ಅರ್ಥವಾಗುವಂತೆ ನಾನಿವತ್ತು ಹೇಳಕೊಟ್ಟಿದ್ದೀನಿ. ಕಡೆವರೆಗೂ ನೋಡಿ, ಯಾಕಂದ್ರೆ ಈ ಕಥೆಯ ಕೊನೆಯಲ್ಲಿ ಅಪಾಯ ಕಾದಿರುವುದು ನಮಗೆ ಮತ್ತು ನಿಮಗೆ. ಈ ವಿಚಾರ ಇವತ್ತು ಯಾಕೆ ಇಷ್ಟು ದೊಡ್ಡದಾಗಿ ಚರ್ಚೆ ಆಗ್ತಿದೆ ಗೊತ್ತಾ? ನಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ಬೇಕಾದ್ರೆ ನಾವು ನಮ್ಮ ಪಕ್ಕದ ಮನೆಗೆ ಕಿವಿ ಕೊಡಬೇಕಾಗಿದೆ. ಇತ್ತೀಚೆಗೆ ಬಾಂಗ್ಲಾದೇಶದ ಸಂಸತ್ನಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ. ಅಲ್ಲಿನ ಒಬ್ಬ ಸಂಸದ ಎದ್ನಿಂತ ಬಹಳ ಆತಂಕದಿಂದ ಒಂದು ಮಾತು ಹೇಳ್ತಾನೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಏನಾದ್ರೂ ಚುನಾವಣೆ ನಡೆದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಮಗೆ ದೊಡ್ಡ ಕಂಟಕ ಕಾದಿದೆ. ಯಾಕಂದ್ರೆ ನಮ್ಮ ದೇಶದಿಂದ ಆ ಕಡೆ ನುಸುಳಿರುವ ನಮ್ಮವರನ್ನೆಲ್ಲ ಅವರು ವಾಪಸ್ ಓಡಿಸಿ ಬಿಡ್ತಾರೆ. ಆ ಜನರೆಲ್ಲ ಪ್ರವಾಹದಂತೆ ದೇಶದೊಳಗೆ ವಾಪಸ್ ಬಂದ್ರೆ ನಮ್ಮ ದೇಶದ ಆರ್ಥಿಕತೆ ವ್ಯವಸ್ಥೆ ಎಲ್ಲವೂ ನಾಶವಾಗ್ಬಿಡುತ್ತೆ ಅಂತಾನೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಕಳ್ಳತನ ಮಾಡಿದವನಿಗೆ ನಾನು ಕದ್ದಿದ್ದೇನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಬಾಂಗ್ಲಾದೇಶದ ಸಂಸತ್ನಲ್ಲಿ ಈ ಮಾತು ಬರ್ತಿದೆ ಅಂದ್ರೆ ಅವರೆಷ್ಟು ಜನರನ್ನ ನಮ್ಮ ದೇಶದೊಳಗೆ ತಳ್ಳಿದ್ದಾರೆ ಅನ್ನೋ ಲೆಕ್ಕಾಚಾರ ಅವರ ಬಳಿ ಪಕ್ಕ ಇದೆ. ಅವ್ರು ವಾಪಸ್ ಬಂದ್ರೆ ನಮ್ಮ ದೇಶಕ್ಕೆ ತೊಂದರೆ ಎಂದು ಆ ಸಂಸದ ಹೇಳ್ತಾನೆ ಅಂದ್ರೆ ಇಷ್ಟು ವರ್ಷ 1.5 ಕೋಟಿ ಜನ ನಮ್ಮ ದೇಶಕ್ಕೆ ಎಷ್ಟು ತೊಂದರೆಯನ್ನು ಕೊಟ್ಟಿರಬಹುದು, ನಮ್ಮ ಸಂಪನ್ಮೂಲಗಳನ್ನು ಎಷ್ಟು ತಿಂದಿರಬಹುದು. ಇದು ಕೇವಲ ರಾಜಕೀಯ ಪಾರ್ಟಿಗಳ ಜಗಳವಲ್ಲ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಎನ್ನುವ ಗೋಡೆಗೆ ಬಿದ್ದಿರುವ ಅತಿ ದೊಡ್ಡ ಕನ್ನ ಇದು. ಈ ಕನ್ನವನ್ನ ಮುಚ್ಚದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲರೂ ಯುರೋಪ್ ಅಂದ್ರೆ ಎಂತ ಸುಂದರ ದೇಶಗಳು, ಅಲ್ಲಿ ಜನ ಎಷ್ಟೊಂದು ಬುದ್ಧಿವಂತರು ಅಂದ್ಕೊಳ್ತೀವಿ. ಆದರೆ ಇಂದು ಅದೇ ಯುರೋಪಿಯನ್ ದೇಶಗಳಾದ ಬೆಲ್ಜಿಯಂ, ಫ್ರಾನ್ಸ್, ಜರ್ಮನಿ ಮತ್ತು ಲಂಡನ್ ನಂತಹ ನಗರಗಳಲ್ಲಿ ಜನ ರಕ್ತ ಕಣ್ಣೀರನ್ನು ಸುರಿಸ್ತಾ ಇದೆ. ಯಾಕೆ ಗೊತ್ತಾ? ಕೆಲವು ದಶಕಗಳ ಹಿಂದೆ ಈ ದೇಶಗಳು ಮಾನವೀಯತೆ ಮತ್ತು ಉದಾರವಾದ ಹೆಸರಿನಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ನಿರಾಶ್ರಿತರಿಗೆ ತಮ್ಮ ಬಾಗಿಲನ್ನು ತೆರೆದವು. ಬನ್ನಿ, ನಮ್ಮ ದೇಶದಲ್ಲಿ ಜಾಗ ಇದೆ, ಕೆಲಸ ಇದೆ ಅಂತ ಕರೆದ್ರು. ಇದು ನೋಡಲು ಬಹಳ ಒಳ್ಳೆಯ ಕೆಲಸದಂತೆ ಕಾಣ್ತು. ಆದ್ರೆ ಅಲ್ಲಿನ ಮೂಲ ನಿವಾಸಿಗಳಿಗೆ ಅರ್ಥವಾಗದ ಒಂದು ವಿಚಾರ ಇತ್ತು. ಅದನ್ನೇ ಡೆಮೋಗ್ರಫಿಕ್ ಶಿಫ್ಟ್ ಅಂದರೆ ಜನಸಂಖ್ಯೆ ಸ್ವರೂಪದ ಬದಲಾವಣೆ ಅಂತ ಕರೀತಾರೆ. ಬಂದವರು ಬರೀ ಬಂದು ಕೆಲಸ ಮಾಡಲಿಲ್ಲ, ಅವರು ತಮ್ಮದೇ ಆದ ಕಾಲೋನಿಗಳನ್ನು ಕಟ್ಟಿಕೊಂಡ್ರು, ತಮ್ಮದೇ ಕಾನೂನುಗಳನ್ನು ಡಿಮ್ಯಾಂಡ್ ಮಾಡಿದ್ರು. ಇವತ್ತು ಲಂಡನ್ನ ಮೇಯರ್ ಯಾರು ಅಂತ ತೆಗೆದು ನೋಡಿ, ಫ್ರಾನ್ಸ್ನ ಬೀದಿಗಳಲ್ಲಿ ಯಾರು ಗಲಭೆ ಮಾಡ್ತಾ ಇದ್ದಾರೆ ಅಂತ ಒಂದ್ಸಲ ನೋಡಿ, ಜರ್ಮನಿಯಲ್ಲಿ ಮೂಲ ಜರ್ಮನರನ್ನು ನಮ್ಮ ದೇಶವನ್ನು ನಮಗೆ ವಾಪಸ್ ಕೊಡಿ ಅಂತ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಪರಿಸ್ಥಿತಿ ಹೋಗಿದೆ. ತಾವೇ ಕಟ್ಟಿದ ಮನೆಯಲ್ಲಿ ತಾವೇ ಅತಿಥಿಗಳಾಗಿ ಬಾಡಿಗೆದಾರರಾಗಿ ಬದುಕುವ ದುಸ್ಥಿತಿ ಯುರೋಪನ್ನರಿಗೆ ಬಂದಿದೆ. ನಮ್ಮ ಬುದ್ಧಿಜೀವಿಗಳು, ಮೈನ್ ಸ್ಟ್ರೀಮ್ ಮೀಡಿಯಾಗಳು ಯುರೋಪ್ನಲ್ಲಿ ನಡೀತಿರುವ ಈ ರಾದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ, ನ್ಯಾಷನಲ್ ಮೀಡಿಯಾಗಳು ನೀವು ನೋಡಿದ್ರೆ. ಆದರೆ ನಮ್ಮದೇ ಅಂಗಳದಲ್ಲಿ ಅಂದ್ರೆ ನಮ್ಮದೇ ದೇಶದಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಮು, ಬಿಹಾರದ ಗಡಿ ಜಿಲ್ಲೆಗಳಲ್ಲಿ ಇಂಥದ್ದೇ ಒಂದು ಜ್ವಾಲಾಮುಖಿ ಉರಿತಾ ಇರೋದು ಅವರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈ ಕತೆ ಬೇರೆ ನೀವು ಹುಡ್ಕೊಂಡೋದ್ರೆ ನಾವು 1971ಕ್ಕೆ ಹೋಗ್ಬೇಕು. ಆ ವರ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತು. ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ದಿಟ್ಟತನದಿಂದ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶ ಎನ್ನುವಂತಹ ಹೊಸ ರಾಷ್ಟ್ರಕ್ಕೆ ಜನ್ಮ ನೀಡಿತು. ಇದು ಭೌಗೋಳಿಕವಾಗಿ ನಮಗೆ ಭಾರತ ದೇಶಕ್ಕೆ ಸಿಕ್ಕಂತಹ ದೊಡ್ಡ ಗೆಲುವು. ಯುದ್ಧದ ಸಮಯದಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಲಕ್ಷಾಂತರ ಬಾಂಗ್ಲಾದೇಶಿಯರು ಓಡಿ ಬಂದ್ರು, ಭಾರತದ ಗಡಿಯನ್ನು ಪ್ರವೇಶಿಸಿದ್ರು. ನಾವು ಭಾರತೀಯರು ಶರಣು ಬಂದವರನ್ನ ಕಾಪಾಡುವುದು ನಮ್ಮ ಧರ್ಮ, ಅವರಿಗೆ ಆಶ್ರಯ ಕೊಟ್ವಿ. ಅದೇ ಕತೆ ಅಲ್ಲಿಗೆ ಮುಗಿದೋಯ್ತಾ? ಯುದ್ಧ ಮುಗಿದು ಬಾಂಗ್ಲಾದೇಶ ಸ್ವತಂತ್ರವಾದ ಮೇಲೂ ನಮ್ಮ ಗಡಿಯ ಬಾಗಿಲುಗಳು ಮುಚ್ಚಲೇ ಇಲ್ಲ. ಅಕ್ರಮ ನುಸುಳುವಿಕೆ ಒಂದು ನಿರಂತರ ಪ್ರಕ್ರಿಯೆಯಾಗಿ ಒಂದು ವ್ಯವಸ್ಥಿತ ದಂಧೆಯಾಗಿ ಬದಲಾಯಿತು.
ಪ್ರತಿದಿನ ಪ್ರತಿ ರಾತ್ರಿ ಸಾವಿರಾರು ಜನ ಗಡಿಯನ್ನು ನುಸುಳಿ ಒಳಬರಲು ಶುರು ಮಾಡ್ತಾರೆ. ಇದು 1971ರಿಂದ ಇವತ್ತಿನವರೆಗೂ ನಿರಂತರವಾಗಿ ನಡೆಯುತ್ತಲೇ ಇದೆ. ಅಂದಿನಿಂದ ಇಂದಿನವರೆಗೂ ಬಂದವರ ಸಂಖ್ಯೆ ಸೇರಿಸಿದ್ರೆ 1.5 ಕೋಟಿ ಮುಟ್ಟುತ್ತೆ ಸ್ನೇಹಿತರೆ. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ಶಾಸ್ತ್ರಿಗಳ ಇಷ್ಟು ಜನ ಬಂದ್ರೆ ಸರ್ಕಾರಕ್ಕೆ ಪೊಲೀಸರಿಗೆ ಗೊತ್ತಾಗಲ್ವಾ, ಇವರನ್ನ ಯಾಕೆ ವಾಪಸ್ ಕಳಿಸ್ಲಿಲ್ಲ ಅಂತ. ಇಲ್ಲೇ ಇರೋದು ಈ ಕಥೆಯ ಅತಿ ದೊಡ್ಡ ಟ್ವಿಸ್ಟ್. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಚುನಾವಣೆ ಗೆಲ್ಲಲು ಏನ್ ಬೇಕು? ವೋಟ್ ಬೇಕು. ಜನರ ಬಳಿ ಹೋಗಿ ರಸ್ತೆ ಮಾಡ್ತೀನಿ, ನೀರು ಕೊಡ್ತೀನಿ ಅಂತ ಬೇಡ್ಕೊಳ್ಬೇಕು. ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಇದು ಕಷ್ಟವಾದ ಕೆಲಸ. ಆದ್ರೆ ಇದಕ್ಕಿಂತ ಈಸಿ ಮಾರ್ಗ ಒಂದಿದೆ. ಅದು ನಮ್ಮ ರಾಜಕಾರಣಿಗಳು ಕಂಡಿಡ್ಕೊಂಡಿದ್ದಾರೆ. ಅದೇ ವೋಟ್ ಬ್ಯಾಂಕ್ ಫ್ಯಾಕ್ಟ್ರಿ. ಯೋಚನೆ ಮಾಡಿ, ಅಕ್ರಮವಾಗಿ ಗಡಿ ದಾಟಿ ಬರುವ ಒಬ್ಬ ವ್ಯಕ್ತಿಗೆ ಯಾವುದೇ ಊರಿಲ್ಲ, ಹೆಸರಿಲ್ಲ, ಅವನಿಗೆ ಒಂದು ಗುಡಿಸಲು ಕಟ್ಕೊಟ್ರೆ, ಸ್ವಲ್ಪ ರೇಷನ್ ಕೊಟ್ರೆ ಮತ್ತು ಒಂದು ಆಧಾರ್ ಕಾರ್ಡ್ ಕೊಟ್ರೆ ಸಾಕು, ಅವನು ನೀವು ಹೇಳಿದ ಗುಂಡಿಗೆ ಜೀವಮಾನವಿಡೀ ವೋಟ್ ಹಾಕುವ ಗುಲಾಮನಾಗ್ತಾನೆ. 1977ರಿಂದ ಪಶ್ಚಿಮ ಬಂಗಾಳವನ್ನು ಆಳಿದ ಎಡಪಕ್ಷಗಳು ಮತ್ತು 2011ರ ನಂತರ ಅಧಿಕಾರ ಹಿಡಿದ ಮಮತಾ ಬ್ಯಾನರ್ಜಿಯವರ TMC, ಇವರಿಬ್ಬರಿಗೂ ಮಾಡಿದ್ದು ಇದೇನೆ. ಅಕ್ರಮವಾಗಿ ಬಂದವರನ್ನ ತಡೆದು ನಿಲ್ಲಿಸಬೇಕಿದ್ದ ಸರ್ಕಾರಗಳೇ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ವು. ನಮ್ಮ ದೇಶ ಬಡವನಿಗೆ ಒಂದು ರೇಷನ್ ಕಾರ್ಡ್ ಬೇಕು ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ 10 ಬಾರಿ ಅಲಿಬೇಕು. ಆದರೆ ರಾತ್ರಿ ಗಡಿ ದಾಟಿ ಬಂದವನಿಗೆ ಬೆಳಗ್ಗೆ ಎದ್ದ ತಕ್ಷಣ ವೋಟರ್ ಐಡಿ, ಆಧಾರ್ ಕಾರ್ಡ್ ರೆಡಿ ಇರುತ್ತೆ, ಮನೆ ಸಿಗುತ್ತೆ. ಇದ್ರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಾದ ಮುರ್ಷಿಯಾಬಾದ್ ಮತ್ತು ಮಲ್ದಾ ಕಡೆ ಹೋದ್ರೆ ಕೇವಲ 30ರಿಂದ 40 ವರ್ಷಗಳಲ್ಲಿ ಅಲ್ಲಿನ ಜನಸಂಖ್ಯೆ ಸಂಪೂರ್ಣವಾಗಿ ಬದಲಾಗಿದೆ. 30ರಿಂದ 60% ಮುಸ್ಲಿಂ ಜನಸಂಖ್ಯೆ ಇದೆ. ಇದು ಸಹಜವಾಗಿ ಬೆಳೆದ ಜನಸಂಖ್ಯೆ ಅಲ್ಲ, ಇದು ಇಂಪೋರ್ಟೆಡ್ ವೋಟ್ ಬ್ಯಾಂಕ್. ಇಷ್ಟೆಲ್ಲ ಆದ್ರೂ ಇದೊಂದು ರಾಜಕೀಯ ಆಟ ಅಂತ ಸುಮ್ಮನಾಗಬಹುದಿತ್ತು. ಆದ್ರೆ ಇದು ಕೇವಲ ವೋಟ್ ಬ್ಯಾಂಕ್ ಅಲ್ಲ, ಇದು ಈ ದೇಶದ ಭದ್ರತೆಗೆ ಇಟ್ಟಿರುವ ಟೈಮ್ ಬಾಂಬ್. ನೀವು ಯಾವುದೇ ದೊಡ್ಡ ಭಯೋತ್ಪಾದಕ ಕೃತ್ಯ, ಬಾಂಬ್ ಬ್ಲಾಸ್ಟ್ ಅಥವಾ ಸ್ಲೀಪರ್ ಸೆಲ್ಗಳ ಬಗ್ಗೆ ಗಮನಿಸಿ. ಉತ್ತರ ಪ್ರದೇಶದ ಅಜಂಗಢದಿಂದ ಹಿಡಿದು ಬಂಗಾಳದ ಮುರ್ಷಿಯಾಬಾದ್ ವರೆಗೆ ಎಲ್ಲಿ ಬಾಂಬ್ ಮೇಕಿಂಗ್ ಫ್ಯಾಕ್ಟರಿಗಳು ಸಿಗ್ತದೆಯೋ ಅಲ್ಲಿ ಅಕ್ರಮ ವಲಸಿಗರ ನಟ್ಟು ಇದ್ದೇ ಇರುತ್ತೆ. ಯಾಕಂದ್ರೆ ಇವರಿಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರಲ್ಲ. ಇವರನ್ನ ಯಾರು ಬೇಕಾದರೂ ತಮ್ಮ ಕೃತ್ಯಗಳಿಗೆ ಬಳಸಿಕೊಳ್ಳಬಹುದು. ಸುಪ್ರೀಂ ಕೋರ್ಟ್ ಕೂಡ ಅಸ್ಸಾಂನ NRC ವಿಚಾರದಲ್ಲಿ ಇದು ಕೇವಲ ವಲಸೆಯಲ್ಲ, ಇದೊಂದು ಆಕ್ರಮಣ ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಕಥೆಯ ಅಂತಿಮ ಘಟ್ಟ ಒಂದು ಪತ್ರ. ಇತ್ತೀಚೆಗೆ ಬಾಂಗ್ಲಾದೇಶದ ಹೊಸ ಪ್ರಧಾನಿ ಭಾರತದ ಆಡಳಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ನೇರವಾಗಿ ಒಂದು ಪತ್ರವನ್ನು ಬಿಡ್ತಾರೆ. ನಮ್ಮ ಎರಡೂ ಪಕ್ಷಗಳ ನಡುವೆ ಮಾತುಕತೆ ಆಗಬೇಕು ಅಂತ ಅವರು ಅದ್ರಲ್ಲಿ ಕೇಳ್ಕೊಂಡಿದ್ದಾರೆ. ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಪ್ರಧಾನಿಗೋ ವಿದೇಶಾಂಗ ಸಚಿವರಿಗೋ ಪತ್ರ ಬರೆದ್ರೆ ಅದು ಶಿಷ್ಟಾಚಾರ, ಪ್ರೋಟೋಕಾಲ್. ಆದರೆ ಆಡಳಿತ ಪಕ್ಷದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ ಅಂದ್ರೆ ಅರ್ಥ ಏನು? ಅವರಿಗೆ ಭಯ ಶುರುವಾಗಿದ್ದು ಭಾರತದಲ್ಲಿ CAA ಜಾರಿಗಾದ್ರೆ, NRC ಜಾರಿಗೆ ಬಂದ್ರೆ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ್ರೆ ಈ 1.5 ಕೋಟಿ ಜನರನ್ನ ಭಾರತ ವಾಪಸ್ ಕಳಿಸಬಹುದು. ಅವ್ರಿಗೆ ಭಯ ಇದೆ. ಬಾಂಗ್ಲಾದೇಶಕ್ಕೆ ನಡಕ ಶುರುವಾಗಿದೆ. ಅಂದ್ರೆ ನಮ್ಮಲ್ಲಿ ಒಂದು ಕೊಬ್ಬಿರುವ ಈ ಅಕ್ರಮ ವಲಸಿಗರನ್ನ ವಾಪಸ್ ಸೇರಿಸಿಕೊಳ್ಳಲು ಅವರ ತಾಯ್ನಾಡೆ ಸಿದ್ಧವಿಲ್ವಾ? ಸ್ನೇಹಿತರೆ, ಇದು ಕೇವಲ ಬಂಗಾಳದ ಕಥೆಯಲ್ಲ. ಈ ಅಕ್ರಮ ವಲಸಿಗರು ನಿಮ್ಮೂರಿನಲ್ಲೂ, ನಿಮ್ಮ ಪಕ್ಕದ ರಸ್ತೆಯಲ್ಲೂ, ನಿಮ್ಮ ಕಣ್ಣೆದುರೇ ಇದ್ದಾರೆ. ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟು ನಮ್ಮ ದೇಶದ ಭವಿಷ್ಯವನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಾವು ರೆಫ್ಯೂಜಿಗಳಾಗಿ ಬದುಕುವ ಮುನ್ನ ನಾವು ಎಚ್ಚೆತ್ಕೊಳ್ಬೇಕು. ಈ ವಿಚಾರದ ಬಗ್ಗೆ ಮಾತಾಡಿ, ಪ್ರಶ್ನೆ ಮಾಡಿ. ಈ ಡೀಪ್ ರಿಸರ್ಚ್ ನಿಮಗೆ ಅರ್ಥವಾಗಿದ್ರೆ, ವಾಸ್ತವದ ಅರಿವಾಗಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ಸತ್ಯ ತಲುಪಲಿ. ನಿಮ್ಮ ಅನಿಸಿಕೆಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಎಲ್ಲಾ ಕಮೆಂಟ್ಗಳನ್ನು ಓದ್ತೀನಿ. ನಾನು ವಿಕಾಸ್ ಶಾಸ್ತ್ರಿ, ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.